ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರಾತ್ರಿ ಅಷ್ಟೊತ್ತಿಗೆ ಎಲ್ಲ ಕೆಲಸ ಆಗೋಗಿರ್ಬೇಕು. ತಂಗಿ ಬಂದು ನೋಡಿದ ತಕ್ಷಣ ಬೇಚ್ ಬಿದ್ದು ಹೊಡ್ಬೇಕು. ಅಡೋ ಬರೀ ಬೆಚ್ಚ ಬೀಳೋದಲ್ಲ, ಹೌದ್ರಿ ಅಲ್ಲಾಡೋಬೇಕು. ಹಂಗ್ ಮಾಡ್ತೀವಿ, ನೋಡ್ತಾ ಇರು. ರೀ, ಇಲ್ಲಿ ಮತ್ತೆ ಸೀಲಿಂಗ್ ಅಲ್ಲೆಲ್ಲ ಬಲೂನ್ ಅನ್ಸೋಣ, ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನೆಲ್ಲ ಮಾಡಿ. ಒಟ್ನಾಗ ತಂಗಿ ಅವನು ಹುಡ್ದಬ್ಬ ಅದ್ದೂರಿಯಾಗಿ ಅನ್ಸ್ಬೇಕು. ಆಟಯ ಅಣ್ಣ, ಇಲ್ಲಿಗೆ ಹ್ಯಾಪಿ ಬರ್ತ್ಡೇ ಅಂತ ಒಂದು ಲೈಟಿಂಗ್ ಬರ್ತದೆ, ಆಮೇಲೆ ಕೇಕ್ ಇಡಕ್ಕೆ ಒಂದು ಸ್ಟ್ಯಾಂಡ್ ಬರ್ತದೆ, ಅದು ತಗೊಂಬತ್ತೀವಿ. ನೀವು ಇವಾಗ ಹೋಗಿ ತಗೊಂಬರೋಷ್ಟ್ರಲ್ಲಿ ಗೊತ್ತಾಗೋಯ್ತೈತಲ್ಲ. ಅಣ್ಣ, ಅದನ್ನ ತಗೊಂಬಂದಿದೀವಿ, ಕೆಳಗಡೆ ಐತೆ, ಅದನ್ನ ಮೇಲ್ಗಡೆ ತಗೊಂಬಂದು ಎಲ್ಲ ಅರೇಂಜ್ ಮಾಡಿದ್ರೆ ಆಟೆಯ. ಸರಿ ಹಂಗಾರೆ ತಂಗಿ ಅವ್ನು ಗೊತ್ತಾಗ್ದಂಗೆ ಹೋಗಿ ತಗೊಂಬನ್ನಿ. ರಾತ್ರಿವರೆಗೂ ಇದು ಯಾವುದೋ ತಂಗಿ ಅವ್ನು ಗೊತ್ತಾಗ್ಲೇಬಾರ್ದು. ಹೋಗಿ ಮುಗಿಸಿ ಅಣ್ಣ. ನೀವು ಇವಾಗ್ಲೂ ಇಷ್ಟೊಂದು ಗಲಾಟೆ ಮಾಡ್ಕೊಂಡು ಹೋದ್ರೆ ಬಸ್ಸುಗೆಲ್ಲ ಗೊತ್ತಾಗ್ಬಿಡುತ್ತೆ. ಈ ಸರ್ಪ್ರೈಸ್ ಅಂತ ಏನ್ ಅನ್ಸುತ್ತೆ? ನೋಡ್ಕೊಂಡು ಹೋಗ್ಲಾ? ಸಾರಿ ಅಣ್ಣ. ಸರಿ, ನಾ ಇದನ್ನೆಲ್ಲ ಅನಿಸ್ತೀನಿ. ರೀ, ಬಸ್ಸು ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದ್ರೆ ಸಖತ್ ಖುಷಿ ಪಡ್ತಾಳಲ್ವಾ? ಹೌದು, ಪ್ರತಿ ವರ್ಷ ಹುಡ್ದಬ್ಬಕ್ಕೆ ದೇವಸ್ಥಾನಕ್ಕೆ ಪೂಜೆ ಕೊಟ್ಟು ಅಂದಾನ ಮಾಡಿಸಿದ್ದು. ಈ ವರ್ಷನೇ ಈ ವಿಶೇಷ ಎಲ್ಲ. ನನ್ ಮದ್ವೆ ಆದ್ಮೇಲೆ ನಿಮ್ಗೆ ಈ ತರ ಒಳ್ಳೊಳ್ಳೆ ಐಡಿಯಾಗಳು ತಲೆಗೆ ಬರ್ತಿರೋದು ಅಲ್ವಾ? ನನಗೆ ಗೊತ್ತು. ರೀ, ಸ್ವಲ್ಪ ಟೇಪ್ ಕೊಡಿ. ಏನು ಹೇಳಿ ಬಿಲ್ಡಪ್ ತಗೋಬೇಡಿ. ಚಂದ್ರಬಾಬು ಸಾನಿಧ್ಯ ಆದ್ಮೇಲೆ ಊರಿಗೆ ಬರ್ತಾರಲ್ಲ, ಅದಕ್ಕೆ ವಿಶೇಷ ಎಲ್ಲ. ಸರಿ, ಟೇಪ್ ಕೊಡಿ. ತಂಗಿ ಅವನಿಗೆ ಭಾವ ಅಂದ್ರೆ ಪಿರಾಣ, ಜೊತೆಗೆ ಹುಡ್ದವ ಬೇರೆ ಬಂದೈತೆ. ಅದಕ್ಕೆ ನನ್ನ ತಂಗಿ ಅವ ಡಬಲ್ ಖುಷಿ ಪಡ್ಲಿ ಅಂತ ಇದೆಲ್ಲ ಮಾಡ್ತಾರೋದು. ಇಲ್ಲಿ ನೋಡಿದ್ರೆ ವಸು, ನೀವು ಚಂದ್ರು ಅಣ್ಣನ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದೀರಾ. ಆದ್ರೆ ಚಂದ್ರು ಅಣ್ಣ ಅಲ್ಲಿ ನಿಂತ್ಕೊಳ್ರಿ. ಏನದಕ್ಕೆ ಇಷ್ಟೊಂದು ಜೋರಾಗಿ ಓಡ್ ಬರ್ತಿದ್ದೀರಾ? ಏನಾಯ್ತು? ಓ, ಇದಾ ಸಮಾಚಾರ? ಅಯ್ಯೋ ತಂಗಿಯವ, ನೀನ್ ಅನ್ಕೊಂಡಂಗೆ ಏನೂ ಇಲ್ಲ. ಅದು ಮೇಲೆಗಡೆ ಜಿಲ್ಲೆ ನೋಡಿ ಭಯ ಪಟ್ಬಿಟ್ರು, ಅದಕ್ಕೆ ಸಮಾಧಾನ ಮಾಡುವ ಅಂತ ಹಿಂದೆನೆ ಬರ್ತಿದ್ದೆ. ಅದಕ್ಕೆ ಅಣ್ಣಯ್ಯ ಯಾವಾಗ ನಿಂಗೆ ಜಿಲ್ಲೆ ಥರ ಕಾಣಿಸಿದ್ರು? ಬಸ್ಸು, ಸರಿ ಸರಿ ಸರಿ, ನಾನು ಇವಾಗ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಲ್ವಾ? ಇನ್ನೇನು ಚಂದ್ರು ಬಂದು ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಯಾರು ಅಡ್ಡ ಬಂದು ನಿಮ್ಗೆ ಈ ಥರ ಡಿಸ್ಟರ್ಬ್ ಮಾಡಲ್ಲ, ಓಕೆನಾ? ಅಣ್ಣಯ್ಯ, ನಾನು ಹೋಗೋವರೆಗೂ ಸಮಾಧಾನವಾಗಿರು, ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊ. ಒಳ್ಳೆ ಅಣ್ಣಯ್ಯ ಅದಕ್ಕೆ. ಎಲ್ಲ ನಿಮ್ಮಿಂದಾನೆ. ನಾನು ಸುಮ್ಕೆ ಬಲೂನ್ ಓದ್ಕೊಂಡಿದ್ರೆ ಸಂದಾಗಿರೋದು. ಬನ್ನಿ. ವಸು ಇಟ್ಟಿರೋ ಪ್ರೀತಿ ನಂಬಿಕೆ ಮೋಸ ಆಗ್ತಿರೋದು ನೋಡ್ತಿದ್ರೆ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ. ಹೇಗಾದ್ರೂ ಮಾಡಿ
ಈ ಪ್ರೀತಿ ಉಳಿಯೋ ಥರ ಕಾಪಾಡೋ ದೇವ್ರೆ. ಅವಿ ನೀನು ಹೇಳ್ದಂಗೆ ಎಲ್ಲ ಡಾಕ್ಯುಮೆಂಟ್ಸ್ನ ಆಡಿಟರ್ ಕೈನ ಕೊಟ್ಟು ಟೆಂಡರ್ ನಮಗೆ ಸಿಗಂಗ್ ಮಾಡು ಅಂತ ಹೇಳಿವ್ನಿ. ಏನಂದ್ರು ನಾವ್ ಹೇಳ್ದಂಗೆ ಮಾಡ್ತಾರಂತ? ಅವೇ ನೀನ್ ಏನು ತಲೆ ಕೆಡ್ಸ್ಕೊಬೇಡ, ಆ ಟೆಂಡರು ನಮ್ಗೆ ಸಿಗ್ತದೆ ಅಂತ ಭರವಸೆ ಐತೆ. ಅಕ್ಕ ನಂಗೆ ಟೈಮ್ ಆಯಿತು, ನಾವು ಹೊರಡ್ತೀನಿ. ಅಣ್ಣ ಬರ್ತೀರ? ಹೇಳಿ ಮೇಡಮ್. ಏನ್ ನವೀನ್, ಮೆಸ್ ಕ್ಲೋಸ್ ಆಯ್ತಾ? ಇವಾಗ ಕ್ಲೋಸ್ ಮಾಡ್ತಿದ್ದೀವಿ ಮೇಡಮ್. ನಾನು ಹೇಳ್ದಾಗೆಲ್ಲ ಮಾಡ್ತಾ ಇದೀಯ ತಾನೆ? ನೀವು ಹೇಳ್ದಾಗೆ ಡೆಲಿವರಿ ಬಾಯ್ ಹುಡುಗನ ಗಾಡಿಗೆ ಡೀಸೆಲ್ ಮಿಕ್ಸ್ ಮಾಡಿ ಇವತ್ತು ಊಟ ಲೇಟ್ ಆಗಂಗೆ ಮಾಡಿದ್ದೀನಿ ಮೇಡಮ್. ಬರೀ ಲೇಟ್ ಆಗೋದು ಮಾತ್ರ ಅಲ್ಲ, ಅವಳು ಊಟನ ಯಾರು ತಗೊಳ್ದೆ ವಾಪಸ್ ಕಳಿಸ್ಬೇಕು, ಹಾಗೆ ಮಾಡಬೇಕು. ಅದು ಕೂಡ ಮಾಡಿದ್ದೀನಿ ಮೇಡಮ್. ಇವತ್ತು ಕಸ್ಟಮರ್ಸ್ ಬೇಜಾರಾಗಿ ವಾಪಸ್ ಕಳಿಸಿದ್ದಾರೆ. ವೆರಿ ಗುಡ್ ನವೀನ್. ಇನ್ಮೇಲೆ ಅಲ್ಲೇ ಇದ್ಕೊಂಡು ನಾನು ಹೇಳ್ದಾಗೆ ಆಟ ಶುರು ಮಾಡಬೇಕು. ನಿನಗೆ ಸೇರ್ಬೇಕಾಗಿರೋ ಅಮೌಂಟು ನಿನ್ನ ಅಕೌಂಟ್ಗೆ ಕರೆಕ್ಟ್ ಟೈಮಿಗೆ ಬಂದು ಬೀಳುತ್ತೆ. ಥ್ಯಾಂಕ್ ಯು ಮೇಡಮ್. ಓಕೆ. ರಾತ್ರಿ 12 ಗಂಟೆಯಿಂದ ಕಾಯ್ತಾನೆ ಇದ್ದೀನಿ. ಮನೇಲಿ ಎಲ್ಲರೂ ವಿಶ್ ಮಾಡಿದ್ರು, ಆದ್ರೆ ಚಂದ್ರುನೇ ಯಾಕೆ ವಿಶ್ ಮಾಡಿಲ್ಲ? ಮುಂಬೈಗೆ ಹೋದ್ಮೇಲೆ ಚಂದ್ರು ಫುಲ್ ಬದಲಾಗಿದ್ದಾರೆ. ಅವ್ರ ವಿಶ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವ್ರು ಯಾಕೆ ಅರ್ಥನೇ ಮಾಡ್ಕೋತಿಲ್ಲ? ಏನ್ ಮಾಡ್ತಿದ್ದಾರೆ ನಮ್ ಬರ್ಡೇ ಗರ್ಲ್? ಸುಮ್ಮನೆ ಕೂತ್ಕೊಂಡಿದ್ದೆ ಅದಕ್ಕೆ. ಇದೇನಿದು ವಸು, ಬರ್ಡೇ ದಿವಸ ಯಾರಾದ್ರೂ ಈ ತರ ರೂಮಲ್ಲಿ ಒಬ್ಬರೇ ಬಂದು ಕೂರ್ತಾರಾ? ಇವತ್ ಮನೆ ಫುಲ್ ನಿಂದೆ ಸೌಂಡ್ ಇರ್ಬೇಕು ಕಣೆ. ಏನ್ ಸೌಂಡ್ ಅದಕ್ಕೆ? ಬೇಕಾದವ್ರು ನಮ್ಮನ್ನ ಮರೆತ್ರೆ ಸಂತೋಷ ಎಲ್ಲಿಂದ ಇರುತ್ತೆ? ಬೇಕಾದವ್ರು ಮಾಡ್ತಾರ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಎಲ್ರೂ ವಿಶ್ ಮಾಡಿದ್ರು ಅದಕ್ಕೆ, ಆದ್ರೆ ಚಂದ್ರು ಒಂದ್ ಮೆಸೇಜು ಮಾಡಿಲ್ಲ. ಚಂದ್ರು ಅಣ್ಣ ಬೇರೆಯವ್ರ ಜೊತೆ ಎಂಗೇಜ್ ಆಗಿರುವಾಗ ನಿನ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ವಸು? ಪ್ರತಿ ವರ್ಷನೂ ಫಸ್ಟ್ ವಿಶ್ ಅವರೇ ಮಾಡೋದು. ಈಗಲೂ ಅವ್ರು ಮೆಸೇಜ್ ಮಾಡ್ತಾರೆ ಅಂತ ಹೇಳಿ ಫೋನ್ನ ಕೈಯಲ್ಲೇ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಅದಕ್ಕೆ ಇನ್ನೂ ಮೆಸೇಜೇ ಮಾಡಿಲ್ಲ. ನಿನ್ ಸ್ಥಿತಿ ನೋಡಿದ್ರೆ ನನಗೆ ಬೇಜಾರಾಗ್ತಿದೆ.